ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಭೂಗೋಳ ವಿಜ್ಞಾನದ 12ನೇ ಅಧ್ಯಾಯವಾದ ಭಾರತದ ಪ್ರಾಕೃತಿಕ ವಿಭಾಗಗಳು ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಕೃತಿಕ ಅಂತಂದರೆ ನೈಸರ್ಗಿಕವಾಗಿ ಪ್ರಕೃತಿಯಿಂದ ತನ್ನಿಂದ ತಾನೇ ನಿರ್ಮಾಣವಾಗಿರುವಂತಹ ಭೂಸ್ವರೂಪಗಳು, ಅಂದರೆ ಮೇಲ್ಮೈ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಇದು ಪ್ರಪಂಚದ ನಕ್ಷೆ. ಇದರಲ್ಲಿ ಭಾರತದ ಭೌಗೋಳಿಕ ಸನ್ನಿವೇಶವನ್ನು ತಿಳಿದುಕೊಳ್ಳೋಣ. ಅಂದರೆ ಪ್ರಪಂಚದಲ್ಲಿ ನಮ್ಮ ಭಾರತದ ಭೌಗೋಳಿಕ ಸ್ಥಾನವನ್ನು ತಿಳಿದುಕೊಳ್ಳೋಣ. ಇದು ಸಮಭಾಜಕ ವೃತ್ತ. ಭೂಮಿಯನ್ನು 2 ಸಮ ಭಾಗಗಳಾಗಿ ವಿಭಾಗಿಸುವಂಥ ಒಂದು ಕಾಲ್ಪನಿಕ ವೃತ್ತ. ಇದನ್ನು 0 ಡಿಗ್ರಿ ಅಕ್ಷಾಂಶ ಅಂತ ಕೂಡ ಹೇಳ್ತೀವಿ. ಈ ಒಂದು ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಇರುವಂತಹ ಭೂಭಾಗವನ್ನು ನಾವು ಉತ್ತರಾರ್ಧ ಗೋಳ ಅಂತ ಹೇಳ್ತೀವಿ. ಹಾಗೆಯೇ ಸಮಭಾಜಕ ವೃತ್ತದಿಂದ ದಕ್ಷಿಣದಲ್ಲಿ ಇರುವ ಈ ಭಾಗವನ್ನು ದಕ್ಷಿಣಾರ್ಧಗೋಳ ಅಂತ ಹೇಳ್ತೀವಿ. ನಮ್ಮ ಭಾರತವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿ ಇದೆ. ನೀವು ಈ ಚಿತ್ರದಲ್ಲಿ ಗಮನಿಸಬಹುದು, ನಮ್ಮ ಭಾರತ ದೇಶವು ಸಂಪೂರ್ಣವಾಗಿ ಉತ್ತರಾರ್ಧ ಗೋಳದಲ್ಲಿದೆ. ನಮ್ಮ ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ. ಇದೊಂದು ಪರ್ಯಾಯ ದ್ವೀಪವಾಗಿದೆ. ಪರ್ಯಾಯ ದ್ವೀಪ ಅಂತಂದರೆ ಏನು ಅಂತಂದರೆ, ನಮ್ಮ ಭಾರತ ದೇಶವು 3 ಭಾಗಗಳಿಗೆ ಜಲದಿಂದ ಆವೃತ್ತವಾಗಿದೆ. ಪಶ್ಚಿಮ, ದಕ್ಷಿಣ ಮತ್ತು ಪೂರ್ವದಲ್ಲಿ 3 ಜಲರಾಶಿಗಳು ಆವರಿಸಿರುವುದರಿಂದ ಇದನ್ನು ಒಂದು ಪರ್ಯಾಯ ದ್ವೀಪ ಅಂತ ಕರಿತೀವಿ. ನಮ್ಮ ಭಾರತ ದೇಶವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ 7ನೇಯ ದೊಡ್ಡ ದೇಶವಾಗಿದೆ. ಭಾರತದ ಭೌಗೋಳಿಕ ಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಭಾರತ ದೇಶವು ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿ ಭೂಸಿರದವರೆಗೆ ವಿಸ್ತರಿಸಿದೆ. ಹಾಗೆಯೇ ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ನಮ್ಮ ಭಾರತ ದೇಶ ವಿಸ್ತರಿಸಿದೆ. ಇದು ನಮ್ಮ ಭಾರತ ದೇಶದ ವಿಸ್ತಾರ, ಪೂರ್ವ ಪಶ್ಚಿಮ ಮತ್ತು ಉತ್ತರ ದಕ್ಷಿಣವಾಗಿ. ಈ ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶವು ಆರಂಭವಾಗುವುದು 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ. ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, 8 ಡಿಗ್ರಿ ಉತ್ತರ ಅಕ್ಷಾಂಶ ಕನ್ಯಾಕುಮಾರಿಯಿಂದ ಆರಂಭ ಆಗುತ್ತೆ. 37 ಡಿಗ್ರಿ ಉತ್ತರ ಅಕ್ಷಾಂಶವು ಭಾರತದ ಉತ್ತರದ ತುದಿಯಾಗಿದೆ. ಹೀಗೆ ನಮ್ಮ ಭಾರತವು ಅಕ್ಷಾಂಶಿಕವಾಗಿ 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ, ಅಂದರೆ ಇಲ್ಲಿಂದ 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ನಮ್ಮ ಭಾರತ ದೇಶ ಅಕ್ಷಾಂಶಿಕವಾಗಿ ವಿಸ್ತಾರವನ್ನು ಹೊಂದಿದೆ. ಇನ್ನು ನಮ್ಮ ಭಾರತ ದೇಶದ ಪೂರ್ವ ಮತ್ತು ಪಶ್ಚಿಮವಾಗಿ ನಾವು ನೋಡೋದಾದರೆ 68 ಡಿಗ್ರಿ ಪೂರ್ವ ರೇಖಾಂಶದಿಂದ ಆರಂಭಿಸಿ 97 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ನಮ್ಮ ದೇಶ ವಿಸ್ತಾರವನ್ನು ಹೊಂದಿದೆ. ಇದನ್ನು ನಾವು ರೇಖಾಂಶಿಕ ವಿಸ್ತಾರ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿ ಗಮನಿಸಬಹುದು, 68 ಡಿಗ್ರಿ, ಇದು 68 ಡಿಗ್ರಿ ಪೂರ್ವ ರೇಖಾಂಶ. ಅಲ್ಲಿಂದ ಆರಂಭಿಸಿ 97 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ನಮ್ಮ ಭಾರತ ದೇಶ ವಿಸ್ತರಿಸಿದೆ. ಇದನ್ನು ರೇಖಾಂಶಿಕ ವಿಸ್ತಾರ ಅಂತ ಹೇಳ್ತೀವಿ. ಇನ್ನು ನಮ್ಮ ಭಾರತದ ಮಧ್ಯಭಾಗದಲ್ಲಿ ಇನ್ನೊಂದು
ಪ್ರಮುಖವಾದ ಅಕ್ಷಾಂಶ ಹಾಯ್ದು ಹೋಗುತ್ತೆ. ಅದು ಯಾವುದು ಅಂತಂದರೆ 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ನಮ್ಮ ಭಾರತದ ಮಧ್ಯಭಾಗದಲ್ಲಿ ಇರುವಂತಹ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಇರುವುದೆಲ್ಲ ಉತ್ತರ ಭಾರತ, ಹಾಗೆಯೇ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ದಕ್ಷಿಣಕ್ಕಿರುವುದೆಲ್ಲ ದಕ್ಷಿಣ ಭಾರತ. ಇನ್ನು ನಮ್ಮ ಭಾರತದ ನೆರೆಹೊರೆಯ ದೇಶಗಳೆಂದರೆ ಯಾವ್ಯಾವುದು? ವಾಯವ್ಯಕ್ಕೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ. ಇಲ್ಲಿ ನೀವು ಗಮನಿಸಬಹುದು, ಇದು ಪಾಕಿಸ್ತಾನ, ಇಲ್ಲಿ ಅಫ್ಘಾನಿಸ್ತಾನ ಅನ್ನುವಂಥ ವಾಯವ್ಯಕ್ಕೆ 2 ದೇಶಗಳಿದೆ. ಹಾಗೆಯೇ ಉತ್ತರಕ್ಕೆ ನೇಪಾಳ, ಭೂತಾನ್ ಮತ್ತು ಚೀನಾ ಅನ್ನುವ 3 ದೇಶಗಳನ್ನು ನಾವಿಲ್ಲಿ ಕಾಣ್ತೀವಿ. ನಮ್ಮ ಭಾರತ ದೇಶದ ಪೂರ್ವಕ್ಕೆ ಬಾಂಗ್ಲಾದೇಶ, ಈ ದೇಶ ಬಾಂಗ್ಲಾದೇಶ, ಹಾಗೂ ಇದನ್ನು ಮಯನ್ಮಾರ್ ಅಂತ ಹೇಳ್ತೀವಿ. 2 ದೇಶಗಳಿದೆ. ಹಾಗೆಯೇ ನಮ್ಮ ಭಾರತದ ಆಗ್ನೇಯ ದಿಕ್ಕಿನಲ್ಲಿ ಶ್ರೀಲಂಕಾ ದೇಶ ಇದೆ. ಈ ಶ್ರೀಲಂಕಾ ದೇಶವನ್ನು ಮನ್ನಾರ್ ಖಾರಿ ಮತ್ತು ಪಾಕ್ ಜಲಸಂಧಿಗಳು ಇವೆರಡೂ ಕೂಡ ನಮ್ಮ ಭಾರತದಿಂದ ಶ್ರೀಲಂಕಾ ದೇಶವನ್ನು ಪ್ರತ್ಯೇಕಿಸಿವೆ. ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಖಾರಿಗಳಿಂದ ಭಾರತವನ್ನು ಪ್ರತ್ಯೇಕಿಸಿವೆ. ಈ ಉಳಿದ 7 ದೇಶಗಳು ಭೂಭಾಗ ಅಥವಾ ಭೂಗಡಿಗಳನ್ನು ಹೊಂದಿದ್ರೆ, ಶ್ರೀಲಂಕಾ ದೇಶವು ಜಲಗಡಿಯನ್ನು ಹೊಂದಿದೆ ಭಾರತದೊಂದಿಗೆ. ಇನ್ನು ಭಾರತವನ್ನು ಸುತ್ತುವರೆದಿರುವಂತಹ ಜಲಭಾಗಗಳು, ಜಲರಾಶಿಗಳು ಯಾವ್ಯಾವುದು ಅಂತಂದರೆ, ಪೂರ್ವಕ್ಕೆ ಬಂಗಾಳ ಕೊಲ್ಲಿ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಇದೆಲ್ಲವೂ ಕೂಡ ಬಂಗಾಳ ಕೊಲ್ಲಿಯಾಗಿದೆ. ಈ ಜಲರಾಶಿ ಏನಿದೆಯಲ್ಲ, ಇದನ್ನು ಬಂಗಾಳ ಕೊಲ್ಲಿ ಅಂತ ಹೇಳ್ತೀವಿ. ಹಾಗೆಯೇ ನಮ್ಮ ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರವಿದೆ. ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಇದು ಅರಬ್ಬಿ ಸಮುದ್ರ. ಈ ಜಲರಾಶಿಯನ್ನು ಅರಬ್ಬಿ ಸಮುದ್ರ ಅಂತ ಕರಿತೀವಿ. ಹಾಗೆಯೇ ನಮ್ಮ ಭಾರತದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರವಿದೆ. ಈ ಭಾಗವನ್ನು ನಾವು ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಅದಕ್ಕೆ ಇದನ್ನು ನಾವು ಪರ್ಯಾಯ ದ್ವೀಪ ಅಂತ ಹೇಳೋದು. ಹಾಗೆಯೇ ನಮ್ಮ ಭಾರತವು ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ. ಇಲ್ಲಿಂದ ಗುಜರಾತ್ನ ಕಚ್ನಿಂದ ಆರಂಭಿಸಿ ಇದೆಲ್ಲವೂ ಕೂಡ ಭಾರತದ ತೀರ ಪ್ರದೇಶ ಅಂತ ಹೇಳ್ತೀವಿ, ಇಲ್ಲಿಂದ ಕೋಲ್ಕತ್ತಾದವರೆಗೆ. ಮತ್ತು ನಮ್ಮ ಭಾರತಕ್ಕೆ ಸೇರಿದಂಥ 2 ದ್ವೀಪ ಸಮೂಹಗಳು ಕೂಡ ಇದೆ. ಒಂದು ಲಕ್ಷದ್ವೀಪಗಳು, ಇನ್ನೊಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇವು ಭಾರತದ ದ್ವೀಪಸ್ತೋಮಗಳು. ನಮ್ಮ ಭಾರತದ ಆಡಳಿತಾತ್ಮಕ ವಿಭಾಗಗಳನ್ನು ನೋಡೋದಾದರೆ, ಭಾರತವನ್ನು ಆಡಳಿತದ ಅನುಕೂಲಕ್ಕಾಗಿ 28 ರಾಜ್ಯಗಳಾಗಿ ವಿಂಗಡಿಸಲಾಗಿದೆ. ಹಾಗೆಯೇ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಅಂದರೆ ನೇರವಾಗಿ ಕೇಂದ್ರ ಸರ್ಕಾರ ಈ ಒಂದು ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳುತ್ತೆ. ಇನ್ನು ದೆಹಲಿ ನಮ್ಮ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿದೆ, ಜೊತೆಗೆ ವಿಶೇಷ ಸ್ಥಾನಮಾನವನ್ನು ಹೊಂದಿರುವಂತಹ ಪ್ರದೇಶವಾಗಿದೆ. ಈ ಪ್ರಶ್ನೆಗಳಿಗೆ ಯೋಚಿಸಿ ಉತ್ತರಿಸಿ. ಭಾರತದ ಪ್ರಾಕೃತಿಕ ವಿಭಾಗಗಳು ಭಾಗ 1. ಭಾರತದ ಬಗ್ಗೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಭಾರತವು ಜಗತ್ತಿನ 7ನೆಯ ದೊಡ್ಡ ದೇಶವಾಗಿದೆ. ಭಾರತವು ಉತ್ತರಾರ್ಧಗೋಳದಲ್ಲಿದೆ. ಭಾರತವು ಒಂದು ದ್ವೀಪವಾಗಿದೆ. ಭಾರತವು ದಕ್ಷಿಣ ಏಷ್ಯಾದಲ್ಲಿದೆ. ಇದರಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ನಿಮ್ಮ ಸಮಯ ಪ್ರಾರಂಭ.
ಸಮಯ ಮುಕ್ತಾಯ. ಉತ್ತರವನ್ನು ನೋಡೋಣ. ಭಾರತವು ಒಂದು ದ್ವೀಪವಾಗಿದೆ ಎನ್ನುವುದು ತಪ್ಪಾದ ಹೇಳಿಕೆಯಾಗಿದೆ. ಮುಂದಿನ ಪ್ರಶ್ನೆ. ಭಾರತದ ಮಧ್ಯದಲ್ಲಿ ಹಾಯ್ದು ಹೋಗುವ ಪ್ರಮುಖ ಅಕ್ಷಾಂಶ ಯಾವುದು? ಸಮಭಾಜಕ ವೃತ್ತ, 8 ಡಿಗ್ರಿ ಉತ್ತರ ಅಕ್ಷಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. ಕರ್ಕಾಟಕ ಸಂಕ್ರಾಂತಿ ವೃತ್ತ ನಮ್ಮ ಭಾರತದ ಮಧ್ಯದಲ್ಲಿ ಹಾಯ್ದು ಹೋಗುವ ಪ್ರಮುಖ ಅಕ್ಷಾಂಶ. ಮುಂದಿನ ಪ್ರಶ್ನೆ. ಭಾರತದೊಂದಿಗೆ ಜಲಗಡಿಯನ್ನು ಮಾತ್ರ ಹೊಂದಿರುವ ದೇಶ? ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ, ಅಫಘಾನಿಸ್ತಾನ. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ. ಶ್ರೀಲಂಕಾ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತದ ಪೂರ್ವಕ್ಕೆ ಇರುವ ದೇಶಗಳು? ಬಾಂಗ್ಲಾದೇಶ ಮತ್ತು ಮಯನ್ಮಾರ್, ಪಾಕಿಸ್ತಾನ ಮತ್ತು ಅಫಘಾನಿಸ್ತಾನ್, ನೇಪಾಳ ಮತ್ತು ಚೀನಾ, ಶ್ರೀಲಂಕಾ ಮತ್ತು ಭೂತಾನ್. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತದ ಪಶ್ಚಿಮಕ್ಕೆ ಇರುವ ಜಲಭಾಗ? ಬಂಗಾಳಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಪಾಕ್ ಜಲಸಂಧಿ. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. ಅರಬ್ಬಿ ಸಮುದ್ರ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತದಲ್ಲಿರುವ ರಾಜ್ಯಗಳ ಸಂಖ್ಯೆ? 29, 28, 6, 30. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. 28 ರಾಜ್ಯಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಭಾರತವು ಈ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ? 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ, 8 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 23.5 ಡಿಗ್ರಿ ಉತ್ತರ ಅಕ್ಷಾಂಶ, 68 ಡಿಗ್ರಿ ಪೂರ್ವ ಅಕ್ಷಾಂಶದಿಂದ 97 ಡಿಗ್ರಿ ಪೂರ್ವ ಅಕ್ಷಾಂಶ, 0 ಡಿಗ್ರಿ ಅಕ್ಷಾಂಶದಿಂದ 90 ಡಿಗ್ರಿ ಅಕ್ಷಾಂಶ. ನಿಮ್ಮ ಸಮಯ ಪ್ರಾರಂಭ. ಸಮಯ ಮುಕ್ತಾಯ. ಸರಿಯಾದ ಉತ್ತರವನ್ನು ನೋಡೋಣ. ಎಂಟು ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ
ಉತ್ತರ ಅಕ್ಷಾಂಶಗಳ ನಡುವೆ ವಿಸ್ತರಿಸಿದೆ. ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಮುಂದಿನ ಭಾಗದಲ್ಲಿ ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ.